ನೋಡಿ, ಇನ್ನು ಅವರು ಟೆಂಪಲ್ ರನ್ ಮಾಡ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ದೇವರ ದರ್ಶನ ಮಾಡ್ತಾ ಇರುವ ವಿಚಾರ, ಪೂಜೆ ಮಾಡುವ ವಿಚಾರಕ್ಕೂ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ದೇವಸ್ಥಾನ, ಮಸೀದಿ, ಜೈನ ಬಸ್ತಿ ಎಲ್ಲ ಅವರವರ ಆತ್ಮಸಾಕ್ಷಿಗೆ. ಮನೆಯಲ್ಲಿ ಪೂಜೆ ಮಾಡದೆ ನಾನು ಹೊರಗೆ ಬರುವುದಿಲ್ಲ. ದೇಗುಲ ದರ್ಶನದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಹಿರಿಯರು ಹೇಳಿಕೊಟ್ಟಂತೆ ಪೂಜೆ ಮಾಡದೆ ನಾನು ಹೊರಗೆ ಬರೋದಿಲ್ಲ, ಇದು ನಮ್ಮ ಲೆಕ್ಕಾಚಾರ. ಹಾಗಂತ ಟೆಂಪಲ್ ರನ್ ಅಲ್ಲ. ಸರ್ಕಾರದವರು ಟೆಂಪಲ್ಗಳನ್ನ ಮುಚ್ಚಿಬಿಡೋಕೆ ಆಗುತ್ತಾ ಅಂತೇಳಿ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಟೆಂಪಲ್ಗಳಿಗೆ ನಮ್ಮ ಸರ್ಕಾರ ಪ್ರೋತ್ಸಾಹವನ್ನ ಕೊಡುತ್ತೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಬದುಕಿನಲ್ಲಿ ನಮ್ಮದೇ ಆದಂತ ಒಂದು ಆಚರಣೆ ವಿಚಾರದಲ್ಲಿ ಇಟ್ಕೊಂಡಿರ್ತೀವಿ. ಎಲ್ಲರೂ ಅವರವರ ಮನಃಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿಯಲ್ಲಿ. ನನಗೆ ದೇವಸ್ಥಾನ, ಮಸೀದಿ, ಚರ್ಚ್ಗಳು, ಜೈನ್ ಬಸ್ತಿಗಳು ಇವೆಲ್ಲ ಒಬ್ಬರು ಆತ್ಮ ಸಾಕ್ಷಿಗೆ. ಸೊ ನಾವು ಹೋಗ್ತೀವಿ. ಅದರಲ್ಲೇನು ಟೆಂಪಲ್ ರನ್ ಅಂತ ಏನಿದೆ. ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡದೆ ಮನೆ ಈಚೆ ಬರುವುದಿಲ್ಲ. ನಾನು ನಮ್ಮ ನೀತಿ ಇದೆ, ನಮ್ಗೆ ಹಿರಿಯರು ಏನು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ನಾವು ಪೂಜೆ ಮಾಡದೆ ಈಚೆ ಬರುವುದಿಲ್ಲ. ಇದು ನಮ್ಮ ಲೆಕ್ಕಾಚಾರ. ಅದು ಏನು ಟೆಂಪಲ್ ರನ್ನು? ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ಗಳನ್ನೆಲ್ಲ ಮುಚ್ಚಿಬಿಡಕ್ಕಾಗ್ತದ? ಟೆಂಪಲ್ಗಳಿಗೆ ಪ್ರೋತ್ಸಾಹ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳ ಕೂಲ್ ಆಗಿ ಉತ್ತರವನ್ನ ಕೊಟ್ಟಿದ್ರು ಕೂಡ ಒಂದಷ್ಟು ವಿಚಾರಗಳನ್ನ ಮುಕ್ತವಾಗಿ ಮಾತಾಡಿದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರ ಇವತ್ತಿನ ನಡೆಯನ್ನು ನೋಡಿದ್ರೆ ಏನ್ ಸಂದೇಶ ಕೊಟ್ಟಂತ ಆಗ್ತಾ ಇದೆ? ಜೊತೆಗೆ ನೀವು ಅವರ ಹತ್ತಿರದಿಂದ ನೋಡಿದಾಗ ಏನ್ ಅನ್ನಿಸ್ತು? ನಾಗೇಂದ್ರ ಬಾಬು, ಡಿಸಿಎಂ ಡಿಕೆ ಶಿವಕುಮಾರ್ ಅವರೀಗ ಆಗ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರಾಗ್ಲಿ ಹೈಕಮಾಂಡ್ ಸೂಚನೆ ಮೇರೆಗೆ ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ಕೂಡ ಗೊಂದಲಗಳು ಆಗಬಾರದು. ಗೊಂದಲಗಳ ಆದ್ರೆ ಅದರ ಒಂದು ಲಾಭ ಪ್ರತಿಪಕ್ಷಗಳು ಪಡೆಯುತ್ತೆ. ಹಾಗಾಗಿ ಆ ಲಾಭ ಪ್ರತಿಪಕ್ಷಗಳಿಗೆ ಕೊಡಬಾರದು ಅನ್ನುವಂತ ಸೂಚನೆಯನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ನಿನ್ನೆ ಸಭೆಯ ಬಳಿಕ ಒಗ್ಗಟ್ಟಿನ ಜಪವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಲ್ ಆಗಿ ಮಾತನಾಡುವಂತ ಸಂದರ್ಭದಲ್ಲಿ ಅವರ ಶಕ್ತಿ, ಸಾಮರ್ಥ್ಯ ಮತ್ತೆ ನಂಬಿಕೆಯ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪ ಮಾಡದಂತೆ ಕಾಣಿಸ್ತಾ ಇರುವಂತದ್ದು. ಒಂದು, ಸಹಜವಾಗಿ ಅವರು ದೇವರ ಮೊರೆ ಹೋಗುವಂತದ್ದು, ಅವರ ಭಕ್ತಿ ತೋರಿಸಿರುವಂತದ್ದು ಅದು ಮೊದಲಿಂದನೂ ಕೂಡ ನಡ್ಕೊಂಡ್ ಬಂದಿದೆ. ಅದು ಅವರ ನಂಬಿಕೆ. ಯಾಕಂತಂದ ಹೇಳಿದ್ರೆ ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನುವಂತ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಅದು ಅವಕ್ಕೆ ನಂಬಿಕೆಗೆ ಸಂಬಂಧಪಟ್ಟಂತ ವಿಚಾರ. ಮತ್ತೊಂದು ಕಡೆಗೆ ಶಾಸಕರು ದೆಹಲಿಗೆ ಹೋಗುವಂತ ವಿಚಾರ ಆಗಿರಬಹುದು. ಮತ್ತೆ ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ 7-8 ಜನ ಶಾಸಕರನ್ನ ಕರೆದುಕೊಂಡು ಹೋಗುವಂತದ್ದು ದೊಡ್ಡ ವಿಚಾರ ಅಲ್ಲ. ಆದ್ರೆ ಪಕ್ಷದ ಅಧ್ಯಕ್ಷನಾಗಿ ಎಲ್ಲಾ ಸಮುದಾಯದವನ್ನು ಮತ್ತೆ ಎಲ್ಲಾ ಶಾಸಕರನ್ನು ಒಗ್ಗೂಡಿಸಿಕೊಂಡು ಹೋಗಬೇಕಾದಂತ ಜವಾಬ್ದಾರಿ ನನ್ನ ಮೇಲಿದೆ. ಯಾಕಂದ್ರೆ ತಂದೆ ಸ್ಥಾನದಲ್ಲಿ ಇದ್ದೇ ಇರ್ತಿದೆ. ಪಕ್ಷದ ಅಧ್ಯಕ್ಷರು ಅಂತಂದ ಹೇಳಿದ್ರೆ ಆ ಸ್ಥಾನದಲ್ಲಿ ಇರ್ತಾರೆ. ಆ ಜವಾಬ್ದಾರಿಯನ್ನ ನಿಭಾಯಿಸ್ತೇನೆ. ಯಾಕಂತಂದ ಹೇಳಿದ್ರೆ ನಾನು ಕುಮಾರಸ್ವಾಮಿ ಅವರ ಸರ್ಕಾರವನ್ನ ಉಳಿಸಲಿಕ್ಕೂ ಕೂಡ ಸಾಕಷ್ಟು ಲಾಯಲ್ ಆಗಿ ಕೊನೆಯವರೆಗೂ ಕೂಡ ಪ್ರಯತ್ನವನ್ನ ಮಾಡಿದ್ದೀನಿ. ಅಂದ್ರೆ ಪಕ್ಷ ನಿಷ್ಠೆಯನ್ನ ನಾನು ಅಲ್ಲಿವರೆಗೂ ತೋರಿಸಿದ್ದೇನೆ. ಅದು ಕುಮಾರಸ್ವಾಮಿ ಅವರಿಗೂ ಗೊತ್ತಿದೆ, ದೇವೇಗೌಡರಿಗೂ ಗೊತ್ತಿದೆ ಅನ್ನುವಂಥದ್ರ ಮಾತಿನ ಜೊತೆಗೆ ಈಗಿರುವಂತಹ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿಯ ಬಗ್ಗೆನೂ ಕೂಡ ಅವರು ಪ್ರಸ್ತಾಪ ಮಾಡದಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಹೈಕಮಾಂಡ್ ಸೂಚನೆಯನ್ನ ಅಧಿವೇಶನ ಫೇಸ್ ಮಾಡಬೇಕಾಗಿದೆ. ಅದು ಚಳಿಗಾಲದ ಅಧಿವೇಶನ ರಾಜ್ಯದಲ್ಲಾಗಿರಬಹುದು ಮತ್ತೆ ಪಾರ್ಲಿಮೆಂಟ್ ಸೆಷನ್ ಏನಿದೆ ಅವೆರಡೂ ಕೂಡ ಅಧಿವೇಶನ ಮುಗಿಬೇಕಾಗಿದೆ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಗೊಂದಲಗಳಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆ ಹೆಜ್ಜೆಯನ್ನ, ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅವರನ್ನು ಕೂಡ ಊಟಕ್ಕೆ ನಾವು ಆಹ್ವಾನ ಮಾಡ್ತೇನೆ, ಅದನ್ನೇ ಈಗ ಏನಾದ್ರೂ ಹೇಳ್ಬಿಟ್ರೆ ನಿಮ್ ನ್ಯೂಸ್ ಪೇಡ ಆದಂಗ ಆಗುತ್ತೆ. ಹಾಗಾಗಿ ನಾವು ಶೀಘ್ರದಲ್ಲೇ ಅವ್ರನ್ನು ಕೂಡ ಊಟಕ್ಕೆ ಕರಿತೇನೆ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಮತ್ತೆ ನಮಗೆ ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋಂತ ಮಾತನ್ನ ನಿನ್ನೆ ಯಾವ ರೀತಿ ಹೇಳಿದ್ರು ಅದೇ ರೀತಿಯಾಗಿ ಮಾತನ್ನ ಹೇಳಿರುವಂತದ್ದು. ಅಂದ್ರೆ ಇವತ್ತು ಅವರ ಮಾತು, ಅವರ ನಡೆಯನ್ನ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ ತಾಳ್ಮೆಯಿಂದ ರಾಜಕೀಯ ಚದುರಂಗದ ಆಟವನ್ನ ಒಂದೊಂದೇ ಹೆಜ್ಜೆಯನ್ನ ಸೂಕ್ಷ್ಮವಾಗಿ ಇಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇನ್ನು ಅವರು ಟೆಂಪಲ್ ರನ್ ಮಾಡ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ದೇವರ ದರ್ಶನ ಮಾಡ್ತಾ ಇರುವ ವಿಚಾರ, ಪೂಜೆ ಮಾಡುವ ವಿಚಾರಕ್ಕೂ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ದೇವಸ್ಥಾನ, ಮಸೀದಿ, ಜೈನ ಬಸ್ತಿ
ಎಲ್ಲ ಅವರವರ ಆತ್ಮಸಾಕ್ಷಿಗೆ. ಮನೆಯಲ್ಲಿ ಪೂಜೆ ಮಾಡದೆ ನಾನು ಹೊರಗೆ ಬರುವುದಿಲ್ಲ. ದೇಗುಲ ದರ್ಶನದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಹಿರಿಯರು ಹೇಳಿಕೊಟ್ಟಂತೆ ಪೂಜೆ ಮಾಡದೆ ನಾನು ಹೊರಗೆ ಬರೋದಿಲ್ಲ, ಇದು ನಮ್ಮ ಲೆಕ್ಕಾಚಾರ. ಹಾಗಂತ ಟೆಂಪಲ್ ರನ್ ಅಲ್ಲ. ಸರ್ಕಾರದವರು ಟೆಂಪಲ್ಗಳನ್ನ ಮುಚ್ಚಿಬಿಡೋಕೆ ಆಗುತ್ತಾ ಅಂತೇಳಿ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಟೆಂಪಲ್ಗಳಿಗೆ ನಮ್ಮ ಸರ್ಕಾರ ಪ್ರೋತ್ಸಾಹವನ್ನ ಕೊಡುತ್ತೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಬದುಕಿನಲ್ಲಿ ನಮ್ಮದೇ ಆದಂತ ಒಂದು ಆಚರಣೆ ವಿಚಾರದಲ್ಲಿ ಇಟ್ಕೊಂಡಿರ್ತೀವಿ. ಎಲ್ಲರೂ ಅವರವರ ಮನಃಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿಯಲ್ಲಿ. ನನಗೆ ದೇವಸ್ಥಾನ, ಮಸೀದಿ, ಚರ್ಚ್ಗಳು, ಜೈನ್ ಬಸ್ತಿಗಳು ಇವೆಲ್ಲ ಒಬ್ಬರು ಆತ್ಮ ಸಾಕ್ಷಿಗೆ. ಸೊ ನಾವು ಹೋಗ್ತೀವಿ. ಅದರಲ್ಲೇನು ಟೆಂಪಲ್ ರನ್ ಅಂತ ಏನಿದೆ. ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡದೆ ಮನೆ ಈಚೆ ಬರುವುದಿಲ್ಲ. ನಾನು ನಮ್ಮ ನೀತಿ ಇದೆ, ನಮ್ಗೆ ಹಿರಿಯರು ಏನು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ನಾವು ಪೂಜೆ ಮಾಡದೆ ಈಚೆ ಬರುವುದಿಲ್ಲ. ಇದು ನಮ್ಮ ಲೆಕ್ಕಾಚಾರ. ಅದೇನು ಟೆಂಪಲ್ ರನ್ನು? ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ಗಳೆಲ್ಲ ಮುಚ್ಚಿಬಿಡಕ್ಕಾಗ್ತದ? ಟೆಂಪಲ್ಗಳಿಗೆ ಪ್ರೋತ್ಸಾಹ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳ ಕೂಲ್ ಆಗಿ ಉತ್ತರವನ್ನ ಕೊಟ್ಟಿದ್ರು ಕೂಡ ಒಂದಷ್ಟು ವಿಚಾರಗಳನ್ನ ಮುಕ್ತವಾಗಿ ಮಾತಾಡಿದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರ ಇವತ್ತಿನ ನಡೆಯನ್ನು ನೋಡಿದ್ರೆ ಏನ್ ಸಂದೇಶ ಕೊಟ್ಟಂತ ಆಗ್ತಾ ಇದೆ? ಜೊತೆಗೆ ನೀವು ಅವರ ಹತ್ತಿರದಿಂದ ನೋಡಿದಾಗ ಏನ್ ಅನ್ನಿಸ್ತು? ನಾಗೇಂದ್ರ ಬಾಬು, ಡಿಸಿಎಂ ಡಿಕೆ ಶಿವಕುಮಾರ್ ಅವರೀಗ ಆಗ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರಾಗ್ಲಿ ಹೈಕಮಾಂಡ್ ಸೂಚನೆ ಮೇರೆಗೆ ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ಕೂಡ ಗೊಂದಲಗಳು ಆಗಬಾರದು. ಗೊಂದಲಗಳ ಆದ್ರೆ ಅದರ ಒಂದು ಲಾಭ ಪ್ರತಿಪಕ್ಷಗಳು ಪಡೆಯುತ್ತೆ. ಹಾಗಾಗಿ ಆ ಲಾಭ ಪ್ರತಿಪಕ್ಷಗಳಿಗೆ ಕೊಡಬಾರದು ಅನ್ನುವಂತ ಸೂಚನೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲೇ ನಿನ್ನೆ ಸಭೆಯ ಬಳಿಕ ಒಗ್ಗಟ್ಟಿನ ಜಪವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಲ್ ಆಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರ ಶಕ್ತಿ, ಸಾಮರ್ಥ್ಯ ಮತ್ತೆ ನಂಬಿಕೆಯ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪ ಮಾಡದಂತೆ ಕಾಣಿಸ್ತಾ ಇರುವಂತದ್ದು. ಒಂದು, ಸಹಜವಾಗಿ ಅವರು ದೇವರ ಮೊರೆ ಹೋಗುವಂತದ್ದು, ಅವರ ಭಕ್ತಿ ತೋರಿಸಿರುವಂತದ್ದು ಅದು ಮೊದಲಿಂದನೂ ಕೂಡ ನಡ್ಕೊಂಡ್ ಬಂದಿದೆ. ಅದು ಅವರ ನಂಬಿಕೆ. ಯಾಕಂತಂದ ಹೇಳಿದ್ರೆ ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನುವಂತ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಅದು ಅವಕ್ಕೆ ನಂಬಿಕೆಗೆ ಸಂಬಂಧಪಟ್ಟಂತ ವಿಚಾರ. ಮತ್ತೊಂದು ಕಡೆಗೆ ಶಾಸಕರು ದೆಹಲಿಗೆ ಹೋಗುವಂತ ವಿಚಾರ ಆಗಿರಬಹುದು. ಮತ್ತೆ ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ 7-8 ಜನ ಶಾಸಕರನ್ನ ಕರೆದುಕೊಂಡು ಹೋಗುವಂತದ್ದು ದೊಡ್ಡ ವಿಚಾರ ಅಲ್ಲ. ಆದ್ರೆ ಪಕ್ಷದ ಅಧ್ಯಕ್ಷನಾಗಿ ಎಲ್ಲಾ ಸಮುದಾಯದವನ್ನು ಮತ್ತೆ ಎಲ್ಲಾ ಶಾಸಕರನ್ನು ಒಗ್ಗೂಡಿಸಿಕೊಂಡು ಹೋಗಬೇಕಾದಂತ ಜವಾಬ್ದಾರಿ ನನ್ನ ಮೇಲಿದೆ. ಯಾಕಂದ್ರೆ ತಂದೆ ಸ್ಥಾನದಲ್ಲಿ ಇದ್ದೇ ಇರ್ತಿದೆ. ಪಕ್ಷದ ಅಧ್ಯಕ್ಷರು ಅಂತಂದ ಹೇಳಿದ್ರೆ ಆ ಸ್ಥಾನದಲ್ಲಿ ಇರ್ತಾರೆ. ಆ ಜವಾಬ್ದಾರಿಯನ್ನ ನಿಭಾಯಿಸ್ತೇನೆ. ಯಾಕಂತಂದ ಹೇಳಿದ್ರೆ ನಾನು ಕುಮಾರಸ್ವಾಮಿ ಅವರ ಸರ್ಕಾರವನ್ನ ಉಳಿಸಲಿಕ್ಕೂ ಕೂಡ ಸಾಕಷ್ಟು ಲಾಯಲ್ ಆಗಿ ಕೊನೆಯವರೆಗೂ ಕೂಡ ಪ್ರಯತ್ನವನ್ನ ಮಾಡಿದ್ದೇನೆ. ಅಂದ್ರೆ ಪಕ್ಷ ನಿಷ್ಠೆಯನ್ನ ನಾನು ಅಲ್ಲಿವರೆಗೂ ತೋರಿಸಿದ್ದೇನೆ. ಅದು ಕುಮಾರಸ್ವಾಮಿ ಅವರಿಗೂ ಗೊತ್ತಿದೆ, ದೇವೇಗೌಡರಿಗೂ ಗೊತ್ತಿದೆ ಅನ್ನುವಂಥದ್ರ ಮಾತಿನ ಜೊತೆಗೆ ಈಗಿರುವಂತಹ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿಯ ಬಗ್ಗೆನೂ ಕೂಡ ಅವರು ಪ್ರಸ್ತಾಪ ಮಾಡದಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಹೈಕಮಾಂಡ್ ಸೂಚನೆಯನ್ನ ಅಧಿವೇಶನ ಫೇಸ್ ಮಾಡಬೇಕಾಗಿದೆ. ಅದು ಚಳಿಗಾಲದ ಅಧಿವೇಶನ ರಾಜ್ಯದಲ್ಲಾಗಿರಬಹುದು ಮತ್ತೆ ಪಾರ್ಲಿಮೆಂಟ್ ಸೆಷನ್ ಏನಿದೆ ಅವೆರಡೂ ಕೂಡ ಅಧಿವೇಶನ ಮುಗಿಬೇಕಾಗಿದೆ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಗೊಂದಲಗಳಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆ ಹೆಜ್ಜೆಯನ್ನ, ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅವರನ್ನು ಕೂಡ ಊಟಕ್ಕೆ ನಾವು ಆಹ್ವಾನ ಮಾಡ್ತೇನೆ, ಅದನ್ನೇ ಈಗ ಏನಾದ್ರೂ ಹೇಳ್ಬಿಟ್ರೆ ನಿಮ್ ನ್ಯೂಸ್ ಪೇಡ ಆದಂಗ ಆಗುತ್ತೆ. ಹಾಗಾಗಿ ನಾವು ಶೀಘ್ರದಲ್ಲೇ ಅವ್ರನ್ನು ಕೂಡ ಊಟಕ್ಕೆ ಕರಿತೇನೆ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಮತ್ತೆ ನಮಗೆ ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂತ ಮಾತನ್ನ ನಿನ್ನೆ ಯಾವ ರೀತಿ ಹೇಳಿದ್ರು ಅದೇ ರೀತಿಯಾಗಿ ಮಾತನ್ನ ಹೇಳಿರುವಂತದ್ದು. ಅಂದ್ರೆ ಇವತ್ತು ಅವರ ಮಾತು, ಅವರ ನಡೆಯನ್ನ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಏನಂತ ಹೇಳಿದ್ರೆ ತಾಳ್ಮೆಯಿಂದ ರಾಜಕೀಯ ಚದುರಂಗದ ಆಟವನ್ನ ಒಂದೊಂದೇ ಹೆಜ್ಜೆಯನ್ನ ಸೂಕ್ಷ್ಮವಾಗಿ ಇಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.